2012 ಅಕ್ಟೋಬರ್ 10 ಸೌಜನ್ಯ ರೇಪ್ ಅಂಡ್ ಮರ್ಡರ್. 2012 ಡಿಸೆಂಬರ್ಗೆ ಆದಂತ ನಿರ್ಭಯ ರೇಪ್ ಅಂಡ್ ಮರ್ಡರ್. ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಆದಂತ 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ. ಬಳ್ಳಾರಿಯಲ್ಲಿ 5 ವರ್ಷದ ಚಿಕ್ಕ ಹುಡುಗಿಯ ಮೇಲೆ ಆದಂತ ಅತ್ಯಾಚಾರ. ಏಪ್ರಿಲ್ 24, 2024 ಮಧ್ಯಪ್ರದೇಶದಲ್ಲಿ ಒಂದು ಚಿಕ್ಕ ಊರಿನಲ್ಲಿ 9 ವರ್ಷದ ಪುಟ್ಟ ಹೆಣ್ಣು ಮಗು ಮನೆ ಹಿಂದೆ ಸತ್ತು ಹೋದ ಸ್ಥಿತಿಯಲ್ಲಿ ಸಿಗ್ತಾಳೆ. ಪೊಲೀಸ್ ಕೇಸ್ ಆಗುತ್ತೆ. ವಿಷಯ ಏನು ಅಂತ ತಿಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಆ ಚಿಕ್ಕ ಮಗುವಿನ ಮೇಲೆ ಯಾರು ಅತ್ಯಾಚಾರ ಮಾಡಿರ್ತಾರೆ. ಆದ್ರೆ ಅತ್ಯಾಚಾರ ಮಾಡಿದ್ದು ಬೇರೆ ಯಾರು ಆಗಿರಲ್ಲ, ಆ ಚಿಕ್ಕ ಹುಡುಗಿಯ ಅಣ್ಣ. ಆ ಹುಡುಗನಿಗೆ 9 ವರ್ಷ. ಆ ಹುಡುಗ ವಿಡಿಯೋವೊಂದನ್ನು ನೋಡಿರ್ತಾನೆ. ಆ ವಿಡಿಯೋ ನೋಡಿ ತನ್ನ ಸ್ವಂತ ತಂಗಿಯ ಮೇಲೇನೆ ಅತ್ಯಾಚಾರ ಮಾಡಿದ್ದ ಅಂತ ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಸೇಮ್ ಟು ಸೇಮ್ ಇದೇ ತರ ಒಂದು ಘಟನೆ ಆಗಿರುತ್ತೆ. 13 ವರ್ಷದ 3 ಜನ ಮಕ್ಕಳು ಸೇರ್ಕೊಂಡು 8 ವರ್ಷದ ಒಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ನದಿಗೆ ಹಾಕ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅವರೆಲ್ಲ ಅತ್ಯಾಚಾರ ಮಾಡೋಕೆ ಮೋಟಿವ್ ಏನು ಅಂದ್ರೆ ವಿಡಿಯೋ ನೋಡಿದ್ದು ಆಗಿರುತ್ತೆ. ಸೊ ನಾನಿವತ್ತು ಹೇಳ್ತಾ ಇರೋ ಸ್ಟೋರಿ ಈ ಅತ್ಯಾಚಾರದ ಬಗ್ಗೆ ಅಂತೂ ಅಲ್ವೇ ಅಲ್ಲ. ಆದ್ರೂ ಯಾಕೆ ನಾನು ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದ್ರೆ ಅತ್ಯಾಚಾರ ಮಾಡೋಕೆ ಸ್ಫೂರ್ತಿ ಕೊಡೋಕೆ ಅಂತಾನೆ ಕೆಲವರು ಇರ್ತಾರಲ್ಲ, ರೀಲ್ಸ್ ರಾಣಿಯರು. ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ. 1 ಮಂತ್ಗೆ ರೀಚಾರ್ಜ್ ಮಾಡಿದ್ರೆ ಪ್ರತಿದಿನ ಇಂಟರ್ನೆಟ್ ಫ್ರೀ ಅಂತ ನೋಡಬಾರ್ದಲ್ಲ, ನೋಡಿದ್ದು ಹೆಚ್ಚಾಗಿದ್ದಕ್ಕೆ ಇವಾಗ ಆಗ್ಬಾರ್ದೆಲ್ಲ ಆಗ್ತಾ ಇರೋದು. ಪ್ರತಿನಿತ್ಯ ವಿಡಿಯೋ ನೋಡೋ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಜನ ವಿಡಿಯೋ ನೋಡ್ತಾರೆ? ವಿಡಿಯೋ ನೋಡಕ್ಕೆ ಒಂದು ಮೋಟಿವ್ ಬೇಕಲ್ಲ, ಅದೇ ಇನ್ಸ್ಟಾಗ್ರಾಮ್ ನೋಡೋಕು ಈ ವಿಡಿಯೋ ನೋಡೋಕು ಏನ್ ಸಂಬಂಧ? ಇದು ಬೇರೆ ಅದು ಬೇರೆ ಅಂತ ನೀವ್ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗಂತೂ ಅಲ್ಲ ಬಿಡಿ. ಈ ವಿಡಿಯೋ ಆಫ್ ಮಾಡಿ ಬೇರೆ ವಿಡಿಯೋನ ನೋಡಿ. ಇಲ್ಲ ಏನೋ ವಿಷಯ ಇದೆ ಅಂತ ಅನ್ಕೊಂಡ್ರೆ ಮುಂದೆ ನೋಡಿ. ಸಿಗರೇಟ್ ಪ್ಯಾಕ್ ಮೇಲೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಇದ್ರು ಸ್ಮೋಕ್ ಮಾಡೇ ಮಾಡ್ತಾರೆ. ಡ್ರಿಂಕ್ಸ್ ಕುಡಿಬೇಡಿ ಅಂತ ಅಂದ್ರು ಇರ್ಲಿ ಒಂದ್ ಪೆಗ್ ಹಾಕೋನವರೇ ಜಾಸ್ತಿ. ಈ ಸೆಕ್ಸ್ ವಿಡಿಯೋ ನೋಡುವಾಗನೇ 18 ವರ್ಷದ ಮೇಲಿನವರು ನೋಡಿ ಅಂತ ಹೇಳ್ತಾರೆ. ಆದ್ರೆ ವಿಡಿಯೋ ನೋಡುವವರು 18 ವರ್ಷದ ಮೇಲೆ ಇರೋರ ಇಲ್ಲ 10 ವರ್ಷದ ಮಗುನ ಯಾರಿಗ್ ತಾನೇ ಗೊತ್ತು? ಅಪ್ಪ ಅಮ್ಮ ಮಕ್ಕಳು ಅಳ್ತಾರೆ ಅಂತ ಮೊಬೈಲ್ ಕೊಟ್ಟು, ಮೊಬೈಲ್ ಇದ್ರೆ ಮಗು ಅಳೋದು ಸ್ಟಾಪ್ ಆಗುತ್ತೆ ಅಂತ ನಂಬ್ಕೊಂಡೆ ಕೂತಿರ್ತಾರೆ. ಆದ್ರೆ ಮಕ್ಕಳು ಮೊಬೈಲ್ ನಲ್ಲಿ ಗೇಮ್ ಆಡ್ತಾರ ಇಲ್ಲ ಕಾಮಿಡಿ ವಿಡಿಯೋ ನೋಡೋಕ್ಕೂ ಹೋಗಲ್ಲ. ಆದ್ರೆ ಇವಾಗ ಬೇಡ ಅಂತ ಅಂದ್ರು ನೋಡು ಅಂತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾರೆ ಇವರು ರೀಲ್ಸ್ ಮಾಡ್ಕೊಂಡು. ಸುಮಾರು 20 ವರ್ಷದ ಹಿಂದೆ ಸ್ನಾನ ಮಾಡೋಕೆ ಹೋಗಿ ಸ್ನಾನ ಮಾಡಿ ಬಂದು ಹೆಣ್ಣು ಮಕ್ಕಳು ಡ್ರೆಸ್ ಚೇಂಜ್ ಮಾಡುವಾಗ 3-4 ಬಾರಿ ಕಿಟಕಿ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಬಟ್ಟೆ ಚೇಂಜ್ ಮಾಡೋ ವಿಡಿಯೋ ಈ ತರ ಸುಮಾರು ಡಿಫ್ರೆಂಟ್ ವಿಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಈ ವಿಡಿಯೋನ ಲಕ್ಷ ಕೋಟಿ ಗಟ್ಟಲೆ ಜನ ನೋಡ್ತಾರೆ. ಈ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ. ಆದ್ರೆ ಆ ವಿಡಿಯೋ ನೋಡಿ ಅರ್ಧ ಟೆಂಪ್ಟ್ ಆಗಿರೋ ಹುಡುಗ ಫುಲ್ ಬಾಡಿ ಟೆಂಪ್ಟ್ಗೆ ಫಿಲ್ಮ್ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ. ನೋಡ್ತಾ ಅವನು ವಿಡಿಯೋಗಳಿಗೆ ಅಡಿಕ್ಟ್ ಆಗ್ತಾ ಹೋಗ್ತಾನೆ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಡಿಮೆ ಅಂದ್ರೆ ಅತಿ ಕಡಿಮೆ ಬಟ್ಟೆ ಹಾಕಿ ರೀಲ್ಸ್ ಮಾಡ್ತಾರೆ. ಅವರು ಅವರ ಬಾಡಿನ ಎಲ್ಲರೂ ನೋಡ್ಲಿ ಅಂತಾನೆ ಡ್ಯಾನ್ಸು ಶೇಕು ಮಾಡಿ ತೋರಿಸ್ತಾರೆ. ಆದ್ರೆ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತಾರೆ. ವಿಡಿಯೋಗಳ ವೆಬ್ಸೈಟ್ ತಮ್ಮ ಇನ್ಸ್ಟಾಗ್ರಾಮ್ ಅಂದ್ರೆ ತಪ್ಪಾಗಲ್ಲ ಬಿಡಿ. ಇನ್ಸ್ಟಾಗ್ರಾಮ್ ಸ್ಟಾರ್ಟಿಂಗ್ ನಲ್ಲಿ ಟ್ರಾವೆಲ್ ಮೆಮೊರಿ ವಿಡಿಯೋ ಮಾಡೋಕೆ ಮಾಡಿರೋ ಈ ಆಪ್ ಇವಾಗ ಟ್ರೋಲ್ ಮಾಡೋಕೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ವಿಡಿಯೋ ಮಾಡೋಕೆ ಅಂತಾನೆ ಚೇಂಜ್ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋ 5 ಜನ ಹುಡುಗಿರಲ್ಲಿ 4 ಜನ ಹುಡುಗಿರಿಗೆ ಯಾವ ತರಹದ ಟ್ಯಾಲೆಂಟ್ ಕೂಡ ಇರಲ್ಲ. ಆದ್ರೂ ಕೂಡ ಅವರು ವಿಡಿಯೋ ಮಾಡಿ ತುಂಬಾ ಫೇಮಸ್ ಆಗ್ತಾರೆ. 30-40 ಸಾವಿರ ಲೈಕ್ ಬರುತ್ತೆ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಅದು ಯಾಕೆ ಹೇಗೆ ಅಂದ್ರೆ ಅವ್ರ ಹತ್ರ ಒಂದು ಯದ್ವಾ ಟ್ಯಾಲೆಂಟ್ ಇರುತ್ತೆ. ಅದು ಏನು ಅಂದ್ರೆ ಮೈ ಮೇಲೆ ಎಲ್ಲ ಕಾಣಿಸೋ ತರ ಚಿಕ್ಕ ಪುಟ್ಟ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡೋದು. ಯಾಕೆ ಅಂದ್ರೆ ದುಡ್ಡು, ಹೆಸರು, ಒಳ್ಳೆ ಪ್ರಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋಕೆ. ಈ ತರ ವಿಡಿಯೋಸ್ ಮಾಡೋರ್ಗೂ ವೇಶ್ಯೆಗೂ ಏನ್ ವ್ಯತ್ಯಾಸ ಇದೆ ಅಲ್ವಾ? ವೇಶ್ಯೆ ದುಡ್ಡಿಗೆ 4 ಗೋಡೆ ಒಳಗೆ ಬಟ್ಟೆ ಬಿಕ್ತಾಳೆ. ಆದ್ರೆ ಇವ್ರುಗಳು ಎಲ್ಲ ನೋಡ್ಲಿ ಅಂತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ಬಟ್ಟೆ ಬಿಕ್ತಾರೆ. ಕಷ್ಟ ಬಡತನ ಅಂತ ವೇಶ್ಯೆ ಬೇರೆ ದಾರಿ ಇಲ್ದೆ ಮಾಡ್ತಾ ಇರ್ತಾಳೆ. ಆದ್ರೆ ಇವ್ರುಗಳೆಲ್ಲ ಮನೆಯಲ್ಲಿ ಕೋಟಿ ದುಡ್ಡಿದ್ರು, ಮನೆಯಲ್ಲಿ ಒಳ್ಳೆ ಅನುಕೂಲ ಇದ್ರು, ಮದುವೆ ಆದ್ಮೇಲೆ ಗಂಡ ನೋಡುವಂತ ದೇಹನ ಎಲ್ಲ ನೋಡ್ಲಿ ಅಂತ ತುಂಡು ಬಟ್ಟೆ ಹಾಕಿ ರೀಲ್ಸ್ ಮಾಡ್ತಾರೆ. ಈ ರೀಲ್ಸ್ಗೂ ಈ ಗ್ಯಾಂಗ್ ರೇಪ್ಗೂ ಏನ್ ಸಂಬಂಧ ಅಂತ ಇವಾಗಾದ್ರೂ ಅರ್ಥ ಆಗಿರ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಡು ಬಟ್ಟೆ ರೀಲ್ಸ್ ನೋಡಿ ಹೆಚ್ಚಿನ ವಿಡಿಯೋಗೆ ಇನ್ನಿತರ ವೆಬ್ಸೈಟ್ ಗಳನ್ನ ಓಪನ್ ಮಾಡಿ ಅಂದ್ರೆ ಈ ತರ
ವಿಡಿಯೋನ ನೋಡಿ ಟೆಂಪ್ಟ್ ಆಗಿ ಆಮೇಲೆ 6-10 ವರ್ಷದ ಹೆಣ್ಣು ಮಕ್ಕಳ ಮೇಲೆ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋಕೆ ಸ್ಫೂರ್ತಿ ಆಗುತ್ತೆ. ನಿಮ್ಮ ಮನೆಯಲ್ಲೂ 18 ವರ್ಷದ ಒಳಗಿನ ಮಕ್ಕಳು ಯಾರು ಇದ್ರೆ ಆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಒಂದ್ಸಲ ನೋಡಿ. ಯಾಕೆ ಅಂದ್ರೆ ಬೇಡ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಬೇಡ ಅಂತ ಒಂದು ರೀಲ್ಸ್ ಬಂದೇ ಬರುತ್ತೆ. ಅದೇ ತುಂಡು ರೀಲ್ಸ್, ತುಂಡು ಬಟ್ಟೆಯ ರೀಲ್ಸ್. ಅಲ್ಲಿಂದ ಮುಂದೆ ವೆಬ್ಸೈಟ್ ಮೇಲೆ ಕಣ್ಣು ಹೋಗುತ್ತೆ. ಆ ವೆಬ್ಸೈಟ್ಗಳನ್ನ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಈಗ ಅರ್ಥ ಆಗಿರ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮೊಬೈಲ್ ಕೊಟ್ಟು ಕೆಡುವುದು ಬಿಟ್ಟು ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ. ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬಾಯ್.